ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಮನೆಯಲ್ಲೇ ನಾವು ಪಾನಿಪುರಿ ಮಾಡೋಣ ಅಂತೇಳಿ ರೆಡಿ ಪ್ಯಾಕೆಟ್ ತಂದಿಟ್ಕೊಂಡಿದ್ವಿ. ಅವನ್ನೇ ತೇರಿಸಿಟ್ಕೊಳ್ತಾ ಇದ್ದೀವಿ. ಸಿಂಪಲ್ಲಾಗಿ ಮಕ್ಕಳು ಕೇಳಿದರು ಅಂತ ಹೇಳಿ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀವಿ. ಪುರಿನ ಇಲ್ಲಿ ತೇರಿಸಿ ಇಟ್ಕೊಂಡಿದ್ದೀವಿ. ಒಂದು ಜಾರಿಗೆ ಪಾನಿ ರೆಡಿ ಮಾಡಬೇಕಲ್ವ, ಒಂದು ಜಾರಿಗೆ 2 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ಕೊಂಡಿರ್ತೀವೋ ಅಷ್ಟೇ ಪುದೀನ, 2 ಇಂಚ್ ಶುಂಠಿ, ಲವಂಗ ಮತ್ತು ಜೀರಿಗೆ, ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹುಳಿ ರಸ ನೆನೆಸಿಟ್ಕೊಂಡಿರ್ತೀವಲ್ವ, ಹುಣಸೆ ಹುಳಿ ರಸ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಸೋದಿಸ್ಕೊತೀವಿ. ನೀವು ಆಪ್ಷನಲ್ ಬೇಕಾದರೆ ಸೋದಿಸ್ಕೋಬೋದು, ಇಲ್ಲಾಂದರೆ ನೀವು ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೋಬೋದು. ಇಲ್ಲಿ ನಾನು ಸೋದಿಸ್ಕೊತಾ ಇದ್ದೀನಿ. ಅದು ಸೋದಿಸ್ಕೊಂಡಿದ್ದಾದಮೇಲೆ ಹುಣಸೆ ಹುಳಿ ರಸ ಇರುತ್ತಲ್ಲ, ಆ ರಸನೇ ಒಯ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾನಿಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು, ಚಾಟ್ ಮಸಾಲ ಹಾಕ್ಕೊಂಡು ಇಟ್ಕೊಂಡೆ. ಇಲ್ಲಿ ಆಲೂಗೆಡ್ಡೆ ಸ್ಟಫಿಂಗ್ ಮಾಡೋಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಸಾಂಬಾರು ಪುಡಿ, ಉಪ್ಪು ಹಾಕ್ಕೊಂಡು ಆಲೂಗೆಡ್ಡೆ ಸ್ಟಫಿಂಗ್ ರೆಡಿ ಆಯಿತು. ಇಲ್ಲಿ ಪಾನಿಪುರಿ ಈ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.